ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಯು ಆಲ್ ಟು ದ ವೇದಾಂತ ಕರ್ನಾಟಕ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ KCET ಟಾಪ್ ರ್ಯಾಂಕ್ ಆ್ಯಂಡ್ ಕಾಲೇಜ್ ಸೀಟ್ ಬೇಕಂದ್ರೆ ಯಾವ ಥರ ಮಾರ್ಕ್ಸನ್ನ ಸ್ಕೋರ್ ಮಾಡಬೇಕು. ಸೊ ನನಗೆ ಗೊತ್ತು ಎಲ್ಲಾದರೂ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಿದೆ, ರೈಟ್? ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಫಿನಿಶ್ಡ್ ದ ಮಿಡ್ ಟರ್ಮ್ ಎಕ್ಸಾಮ್ಸ್. ಸ್ವಲ್ಪ ಬಂದಿದ್ದು ಇನ್ನೂ ನಡೀತಿದೆ. ಸೊ ಮ್ಯಾಮ್ ಏನು ಈಗ ಟೆನ್ಷನ್ ಕೊಡ್ತಿದ್ದಾರೆ, ಮಿಡ್ ಟರ್ಮ್ ಆದರೂ ಮುಗಿಲಿ, KCET ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಮಾಡೇ ಬಿಟ್ರಲ್ಲ ಅಂತ ನೀವು ತಲೆಯಲ್ಲಿ ಬರ್ತಿರಬೇಕು. ಬಟ್ ಈಗ ಮಾಡಲಿಲ್ಲ ಅಂದರೆ ನೀವು 100% ಬಾವಿಯಲ್ಲಿ ಬೀಳೋದು ದೂರಿಲ್ಲ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಟೆನ್ಷನ್ ಬಂದರೆ, ಸ್ವಲ್ಪ ರಿಯಾಲಿಟಿ ಚೆಕ್ ಬಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಥರ ಓದ್ಬೇಕು ಅನ್ನೋದು, ಆಯಿತಾ? ಸೊ ಇವತ್ತು ಇನ್ ಕೇಸ್ ಎನಿ ಒನ್ ಇಸ್ ನ್ಯೂ ಟು ದ ಚಾನಲ್, ಯಾರು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಿದ್ದಾರೆ ಅಂದರೆ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಇಫ್ ಯು ಪೀಪಲ್ ಡಿಡ್ಂಟ್ ಸಬ್ಸ್ಕ್ರೈಬ್ ದೆನ್ ಯು ಪೀಪಲ್ ವಿಲ್ ನಾಟ್ ಗೆಟ್ ಅ ಗುಡ್ ಕಂಟೆಂಟ್ ಲೈಕ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಟುಡೇ. ಓಕೆ, ಸೊ ಇವತ್ತಿನ ಏನು ಹೇಳ್ತೇನೆ ಅಂದರೆ ಯಾವ ರ್ಯಾಂಕ್ಗೆ ಇವತ್ತು 2025ನಲ್ಲಿ ಒಂದು 2025ನಲ್ಲಿ ಯಾವ ರ್ಯಾಂಕು ಎಷ್ಟು ರ್ಯಾಂಕಿಗೆ ಯಾವ ಥರ ಕಾಲೇಜ್ ಸಿಗುತ್ತೆ ಅದು ನಿಮಗೆ ಐಡಿಯಾ ಕೊಡ್ತೇನೆ. ದಿಸ್ ಇಸ್ ವೈ ಆಮ್ ಐ ಟೆಲ್ಲಿಂಗ್ ಇಸ್ ನಿಮಗೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಸೊ ನಿಮ್ಗೆ ಯಾವುದೋ ಒಂದು ಟಾರ್ಗೆಟ್ ಇರುತ್ತೆ, ನಮಗೂ ಒಂದು ಟಾರ್ಗೆಟ್ ಇದೆಯಪ್ಪ, ನಿಮಗೂ ಒಂದು ಟಾರ್ಗೆಟ್ ಇರುತ್ತೆ. KCETನಲ್ಲಿ ಯಾವ ರ್ಯಾಂಕ್ ಬರಬೇಕು, ನೀವು ಯಾವ ಕಾಲೇಜ್ಗೆ ಹೋಗಬೇಕು. ಸೊ ಈಗ ಅಕಸ್ಮಾತ್ ಯಾರಾದರೂ ನಾರ್ತ್ ಕರ್ನಾಟಕ ಇದ್ರೆ, ಓಕೆ, ಯಾರಾದರೂ ನಾರ್ತ್ ಕರ್ನಾಟಕ ಕ್ಲಾಸಸ್ ಇದು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯ್ತಾ? ಸೊ ಯಾರು ನಾರ್ತ್ ಕರ್ನಾಟಕನಲ್ಲಿದಾರಲ್ಲ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ, ಟಾಪ್ ಮೋಸ್ಟ್ ಕಾಲೇಜ್ನಲ್ಲಿ ಹೋಗ್ಬೇಕಪ್ಪ, ಬೆಂಗಳೂರಿನಲ್ಲಿ ಪೆಸ್ ಕಾಲೇಜು, RV ಕಾಲೇಜು, ಎಲ್ಲ ಕಾಲೇಜ್ನಲ್ಲಿ ಹೋಗ್ಬೇಕು ನನಗೆ. ಸೊ ಆ ಕಾಲೇಜ್ನಲ್ಲಿ ಹೋಗ್ಬೇಕಂದ್ರೆ ನಾವು ಫುಲ್ ರ್ಯಾಂಕ್ ಬರಬೇಕು. ಯಾವ ಥರ ರ್ಯಾಂಕ್ ಬರಬೇಕು ಅದು ಐಡಿಯಾ ಸ್ವಲ್ಪ ಮಂದಿಗೆ ಇರುತ್ತೆ, ಸ್ವಲ್ಪ ಮಂದಿಗೆ ಇರಲ್ಲ. ಸೊ ಇವತ್ತು ನಿಮ್ಗೆ ಕ್ಲಾರಿಟಿಯಾಗಿ ಹೇಳ್ತೇನೆ ಯಾವ ಥರ ರ್ಯಾಂಕ್ಸ್ ತರಬೇಕು ಮತ್ತು ಹೇಗೆ ತರಬೇಕು ಅನ್ನೋದು ಒಂದು ಸ್ವಲ್ಪ ಚಿಕ್ಕದೊಂದು ರೋಡ್ ಮ್ಯಾಪು ಹೇಳ್ಕೊಡ್ತೇನೆ ನಿಮಗೆ. ಸೊ ದಟ್ ವಿಲ್ ಹ್ಯಾವ್ ಅ ಐಡಿಯಾ ಯಾವ ಥರ ನೀವು ಸ್ಟಾರ್ಟ್ ಮಾಡಬಹುದು ಅದನ್ನು ಅನ್ನೋದು, ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ದೆನ್. ಸೊ ಯಾವ ಥರ ಓದ್ಬಹುದು ಅದನ್ನ ಫಸ್ಟ್ ನಿಮಗೆ ಹೇಳ್ತೇನೆ. ಓಕೆ, KCET ರೋಡ್ ಮ್ಯಾಪ್ ಲೈಕ್ ಟಾಪ್ ರ್ಯಾಂಕ್ಗೆ ಯಾವ ಥರ ಮಾಡಬೇಕು. KCET ಅಂದ್ರೆ ಏನು? ಕರ್ನಾಟಕ ಇಂಜಿನಿಯರಿಂಗ್ ಎಂಟ್ರಿ ಪಾಯಿಂಟ್. ದಿಸ್ ಇಸ್ ಆಕ್ಚುಲಿ ಲೈಕ್ ವಾಟ್, ಇಂಜಿನಿಯರಿಂಗ್ಗೆ ಹೋಗ್ಬೇಕಂದ್ರೆ KCET ಬರಲೇಬೇಕಪ್ಪ, ಅದಂತೂ ನಿಮಗೆ ಆಲ್ರೆಡಿ ಗೊತ್ತಿದೆ, ರೈಟ್? ಸೊ ಬಟ್ ಯಾವ ಥರ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅದು ನಿಮಗೆ ಗೊತ್ತಿರಬೇಕಲ್ಲ. ಸೊ ಯಾವ ಥರ ನಿಮ್ಮ ಟಾರ್ಗೆಟ್ ಇರಬೇಕಲ್ಲ, ಇವತ್ತು ನಿಮಗೆ ಹೇಳ್ಕೊಡ್ತೀರಿ ಯಾವ ಟಾರ್ಗೆಟ್ ಇಟ್ಕೋಬೇಕು ನೀವು, ಸೊ ದಟ್ ಯು ಕ್ಯಾನ್ ಸ್ಕೋರ್ that much of marks in your KCET exams. Clear? So marks ಮಾತ್ರ ಸಾಕಾಗಲ್ಲ, rank is very very important. So marks ಬೀಳುತ್ತೆ, ಆಯ್ತಪ್ಪ, ಮಾರ್ಕ್ಸ್ ಬಿತ್ತು, ಆಯ್ತಾ? ಎಲ್ಲದರಲ್ಲೂ ಚಲೋ ಮಾರ್ಕ್ಸ್ ಬಂತು. ಆ ಮಾರ್ಕ್ಸು ಲೆವೆಲ್ಗೆ ಹತ್ಬೇಕಲ್ಲ. ಇನ್ ಕೇಸ್ ಎಕ್ಸಾಮ್ ಯಾವುದಾದ್ರೂ ಇನ್ ಕೇಸ್ ನೀವು ತಲೆಗಿಟ್ಕೊಳ್ಳಿ, ಓಕೆ, ಯಾವುದಾದ್ರೂ ಒಂದು ಎಕ್ಸಾಮ್ನಲ್ಲಿ, ಈಗ KCET ಎಕ್ಸಾಮ್ನಲ್ಲಿನೇ ಫುಲ್ ಈಸಿ ಪೇಪರ್ ಬಂತಪ್ಪ ಈ ವರ್ಷ, ಆಯ್ತಾ? 2026ನಲ್ಲಿ ಫುಲ್ ಈಸಿ ಪೇಪರ್ ಬಂತು, ಯಾರು ಬರೀತಿದ್ದಾರೆ. ಬಟ್ ಹೇಗೆ ಈಸಿ ಪೇಪರ್ ಬರುತ್ತಲ್ಲ ಆ ಥರ ರ್ಯಾಂಕು ತಳಗಡೆ ಹೋಗುತ್ತೆ. ಬಿಕಾಸ್ ಎಲ್ಲರಿಗೂ ಈಸಿ ಆಗುತ್ತೆ, ನಿಮಗಷ್ಟೇ ಈಸಿ ಆಗಲ್ಲ, ಯಾರು ನೋಡ್ತಿದ್ದಾರೆ ಅವ್ರಿಗೆ ಎಲ್ಲರಿಗೂ ಈಸಿ ಆಗುತ್ತೆ. ರ್ಯಾಂಕ್ಸ್ ಡಿಫ್ರೆಂಟ್ ಆಗುತ್ತೆ, ಕಟ್ ಆಫ್ಸ್ ಡಿಫ್ರೆಂಟ್ ಆಗುತ್ತೆ. ಸೊ ಅದ್ರ ಸಲುವಾಗಿ ನಿಮ್ಮ ತಲೆಯಲ್ಲಿ ಏನಿಟ್ಕೋಬೇಕು, ಮಾರ್ಕ್ಸ್ ಯಾವ ಥರ ಸ್ಕೋರ್ ಮಾಡಬೇಕು, ವೆದರ್ ಇಟ್ ಇಸ್ ಅ ಡಿಫಿಕಲ್ಟ್, ವೆದರ್ ಇಟ್ ಈಸ್ ಅ ವೆರಿ ಈಸಿ ಪೇಪರ್, ಆಯ್ತಾ? ಸೊ ಅದಕ್ಕೆ ಹೇಳೋದು ರ್ಯಾಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೋರ್ ದೆನ್ ದ ಮಾರ್ಕ್ಸ್, ಆಯ್ತಾ? ಹೈ is equal to top colleges, you people know it already. Low rank is equal to regional colleges ಅಂದ್ರೆ ಹಾಗೆ ನಾರ್ಮಲ್ ಕಾಲೇಜಸ್ ಯಾವ ಇರ್ತಾವ, ಲೈಕ್ ಎಕ್ಸಾಂಪಲ್ ಬೆಲ್ಗಮ್ನಲ್ಲಿ ಎಷ್ಟು ಕಾಲೇಜಸ್ ಇದಾವೆ, ಲೈಕ್ ಹುಬ್ಳಿನಲ್ಲಿ ಎಷ್ಟು ಕಾಲೇಜಸ್ ಇದಾವೆ. ಸೊ ಅವೆಲ್ಲ ಕಾಲೇಜಸ್ ರೀಜನಲ್ ಕಾಲೇಜ್ ಅಂತ ಇನ್ಕ್ಲೂಡ್ ಮಾಡ್ಕೋಬಹುದು, ಆಯ್ತಾ? ರೋಡ್ ಮ್ಯಾಪ್ ಏನಪ್ಪಾ ಅಂದ್ರೆ ನಾನು ಇವತ್ತು ನಿಮ್ಗೆ ಹೇಳೋದು PCM ಮಾಸ್ಟರಿ, ಲೈಕ್ ಪ್ರೀವಿಯಸ್ ಇಯರ್ ಪೇಪರ್ಸ್, ಮಾಕ್ ಟೆಸ್ಟ್, ಟೈಮ್ ಮ್ಯಾನೇಜ್ಮೆಂಟ್, ಅಕ್ಯುರೇಸಿ ಪ್ಲಸ್ ದ ಸ್ಪೀಡ್ ವಿಲ್ ರಿಯಲಿ ಬ್ರಿಂಗ್ ಯುವರ್ ರ್ಯಾಂಕ್ ಲೈಕ್ ದಿಸ್. ಕ್ಲಿಯರ್? ಸೊ ಈಗ ನೀವು ಅಕಸ್ಮಾತ್ ಆಲ್ರೆಡಿ ನೀವೆಲ್ಲ ಪೋರ್ಷನ್ ಕೂತ್ ಓದಿದಾರಪ್ಪ, ಆಯ್ತಾ? ಸೊ ನೀವೆಲ್ಲ ಕ್ವಶನ್ಸ್ ಓದಿದ್ರೆ, ಎಲ್ಲ ಟಾಪಿಕ್ಸ್ ಮುಗಿದಿದೆ, ನಮಗೆ ಬರೀ ಈಗ PYQs ಮಾಡ್ಕೊಂತ ಹೋದಿದೆ. ಟಾಪಿಕ್ ವೈಸ್ PYQs ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ಟಾಪಿಕ್ ವೈಸು ನಿಮಗೆ ಜೀವಿತ್ ಪಬ್ಲಿಷನಲ್ಲಿ, MTGನಲ್ಲಿ, ಆ ಬುಕ್ಸ್ನಲ್ಲಿ ನಿಮಗೆ ಟಾಪಿಕ್ ವೈಸು ಪೇಪರ್ಸನ್ನೇ ಕೊಡ್ತಾನೆ, ಆಯ್ತಾ? ಟಾಪಿಕ್ ವೈಸು, ಆಯ್ತಾ? ಸೊ ಆ ಟಾಪಿಕ್ ತಗೊಳ್ಳೋದು, ಕೊಂತ ಓದೋದು, ಥಿಯರಿ ಓದೋದು, ಆಮೇಲೆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಈ ಥರ ರೂಲ್ಸನ್ನು ಅಪ್ಲೈ ಮಾಡಿದರೆ ಈಸಿಯಾಗಿ ನಮಗೆ ಆ ಟಾಪಿಕ್ ಕ್ಲಿಯರ್ ಆಗುತ್ತೆ. ಸೊ ನೀವು ಎಷ್ಟು PYQ ಸಾಲ್ವ್ ಮಾಡ್ತಾರಲ್ಲ ಅಷ್ಟು ಈಸಿ ಆಗುತ್ತೆ ನಿಮಗೆ, ಆಯ್ತಾ? ಸೊ ನೆಕ್ಸ್ಟ್ ಕಮ್ಸ್ ವಾಟ್, ರ್ಯಾಂಕ್, ಕಾಲೇಜ್ ಅಂಕಗಳು ಮತ್ತೆ ಆಯ್ಕೆ ಹೇಗಾಗುತ್ತೆ. ಓಕೆ, ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ ಯಾವ ಥರ ಮಾರ್ಕ್ಸ್ ತಗೊಂಡ್ರೆ, ಯಾವ ಥರ ರ್ಯಾಂಕ್ ಬಂದರೆ ಯಾವ ಥರ ಕಾಲೇಜ್ ಸಿಗ್ಬೋದು. ನಿಮಗೆ ಇದನ್ನು ಎದಕ್ಕೆ ಹೇಳ್ತಿದ್ದೀನಿ ಈಗಂದ್ರೆ, ಇಷ್ಟು ಜಲ್ದಿ ನಿಮಗೆ ಒಂದು ಐಡಿಯಾ ಇರಬೇಕು, ಒಂದು ಟಾರ್ಗೆಟ್ ಇರಬೇಕು ನಿಮಗೆ. ಓಕೆ, ನಾನು KCETನಲ್ಲಿ ಇಷ್ಟು ರ್ಯಾಂಕ್ ಬರಬೇಕು, ಇಷ್ಟು ಮಾರ್ಕ್ಸ್ ನಾನು ಸ್ಕೋರ್ ಮಾಡಬೇಕು ಅಕಾರ್ಡಿಂಗ್ ಟು ದ 2025 strategy I am telling you people. Okay, so in the case you people are 160 to 180 marks ಬಿತ್ತಪ್ಪ,
ಓಕೆ 160 to 180 ಮಾರ್ಕ್ಸ್ ಬಿದ್ರೆ ರ್ಯಾಂಕ್ ವಿಲ್ ಕಮ್ ಇನ್ ಬಿಟ್ವೀನ್ 1 to 500. ರ್ಯಾಂಕ್ ವಿಲ್ ಕಮ್ ಬಿಟ್ವೀನ್ ಹೌ ಮಚ್ 1 to 500. ಕ್ಲಿಯರಾ? ಸೊ 1 to 500 ರ್ಯಾಂಕ್ ಬರುತ್ತಪ್ಪ ನಿಮ್ದು. ಸೊ ದ್ಯಾಟ್ ವಿಲ್ ಗೆಟ್ ಯು ವಾಟ್ ಟಾಪ್ ಕಾಲೇಜಸ್. ವಿಚ್ ಆರ್ ದೋಸ್ ಟಾಪ್ ಕಾಲೇಜಸ್? ಸೊ ನಿಮಗೆ ಟಾರ್ಗೆಟ್ ಇದ್ರೆ 1 to 500 ನಲ್ಲಿ ರ್ಯಾಂಕ್ ಬರೋದಿದೆಪ್ಪ ನಿಮಗೆ, ಆಯ್ತಾ? ಸೊ ಇಷ್ಟು ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು. ದಿಸ್ ಇಸ್ ಅಕಾರ್ಡಿಂಗ್ ಟು ದ 2025 ಐ ಆಮ್ ಟೆಲ್ಲಿಂಗ್ ಯು. ಓಕೆ 2026 ನಲ್ಲಿ ಚೇಂಜಸ್ ಆಗಬಹುದು ಸ್ವಲ್ಪ. ಯಾಕು ನಾ ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಏನು ಹೇಳಿದೆ ನಾನು, ಒಂದೊಂದ್ಸಲ ಪೇಪರ್ ಈಸಿ ಬರುತ್ತಪ್ಪ, ಒಂದೊಂದ್ಸಲ ಟಫ್ ಬರುತ್ತೆ ಪೇಪರು, ಅದ್ರ ಪ್ರಕಾರ ಡಿಸೈಡ್ ಆಗೋದು. ಅದಕ್ಕೆ ಹೇಳಿದ್ದು ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ, ರ್ಯಾಂಕ್ ಬಹಳ ಇಂಪಾರ್ಟೆಂಟು, ತಿಳಿತಾ? ಸೊ ನೆಕ್ಸ್ಟ್ RVCE ಕಾಲೇಜ್ ಸಿಗ್ಬೋದು ನಿಮಗೆ, ಲೈಕ್ ರಾಷ್ಟ್ರವಿದ್ಯಾಲಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಫ್ ಬ್ಯಾಂಗ್ಳೂರ್, ದಿಸ್ ಇಸ್ ಅ ಟಾಪ್ ಮೋಸ್ಟ್ ಕಾಲೇಜ್. ಸೊ BMSCC ಕಾಲೇಜನ್ನು ಸಿಗ್ಬೋದು ನಿಮಗೆ, ಪೆಸ್ ಯೂನಿವರ್ಸಿಟಿ ಸಿಗ್ಬೋದು, MS ರಾಮಯ್ಯ ಇನ್ಸ್ಟಿಟ್ಯೂಟನ್ನು ಸಿಗ್ಬೋದು. ಸೊ ಈ ತರ ಟಾಪ್ ಮೋಸ್ಟ್ ಕಾಲೇಜಿಗೆ ಬರ್ಬೇಕಂದ್ರೆ ನೀವು ಆಲ್ರೆಡಿ ಇವನ್ನೆಲ್ಲ ನೋಡಿರ್ಬೇಕು, ಎಲ್ಲರ ಕಡೆ ಕೇಳಿರ್ಬೇಕು, ಎಲ್ಲರ ಮಾತಿನಲ್ಲಿ ಟಾಪ್ ಕಾಲೇಜಸ್ ಅಂದ್ರೆ ಇವೇ ಬರೋದು, ರೈಟ್? ಸೊ ಈ ಕಾಲೇಜಸ್ ನಲ್ಲಿ ಹೋಗ್ಬೇಕಂದ್ರೆ ನಿಮಗೆ ರ್ಯಾಂಕ್ ಎಷ್ಟು ಬೇಕಪ್ಪ? 1 to 500. ಅಕಸ್ಮಾತ್ 1 to 500 ರ್ಯಾಂಕ್ ಬೇಕಂದ್ರೆ ಇಷ್ಟಿರ್ಬೇಕು ನಿಮ್ಮ ಮಾರ್ಕ್ಸ್, ಆಯ್ತಾ? ಸೊ ಇಷ್ಟು ಮಾರ್ಕ್ಸ್ ಇದ್ರೆ ನಿಮ್ಗೆ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು, ಆಯ್ತಾ? ರ್ಯಾಂಕ್ ಬರಬಹುದು. ನೆಕ್ಸ್ಟ್ 140 to 159 ಮಾರ್ಕ್ಸ್ ಬಿದ್ರೆ, ಓಕೆ ಇನ್ ಕೇಸು 140 to 159 ಮಾರ್ಕ್ಸ್ ಬಿದ್ರೆ ನೀವು ರ್ಯಾಂಕ್ ಬರೋದು ಎಷ್ಟಪ್ಪ? 500 to 3000. ಓಕೆ ಈ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ 500 to 3000 ಆರಾಮಾಗಿ ರ್ಯಾಂಕ್ಸ್ ಬರುತ್ತೆ, ಇಸ್ ಇನ್ಕ್ಲೂಡೆಡ್, ಓಕೆ ಅಕಾರ್ಡಿಂಗ್ ಟು ದ 2025. ಸೊ ಅವಾಗ ಹೈ ಟವರ್ ಕಾಲೇಜಸ್ ಸಿಗುತ್ತೆ ನಿಮಗೆ, ಲೈಕ್ BIT, ಲೈಕ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದಯಾನಂದ್ ಸಾಗರ್ ಸಿಗುತ್ತೆ, SIT ಸಿಗುತ್ತೆ, ಸಿದ್ಧಗಂಗಾ. ಸೊ ಇವೆಲ್ಲ ಕಾಲೇಜಸ್ ಬಹಳ ಚಲೋ ಇದೆ, ಆಯ್ತಾ? ಬಟ್ ಮೇನ್ ಸ್ಟ್ರಾಟಜಿ ಇಸ್ ವಾಟ್, ಯಾವ ಬ್ರಾಂಚ್ ಬೇಕನ್ನೋದು, ಆಯ್ತಾ? ಸೊ ಬ್ರಾಂಚ್ ವೈಸ್ ಅಂತೂ ಡಿಫ್ರೆನ್ಸ್ ಇರುತ್ತೆ ಎಲ್ಲ ಕಾಲೇಜಸ್ ನಲ್ಲಿ. ಇಟ್ಸ್ ನಾಟ್ ಲೈಕ್ ನಿಮ್ಗೆ CS ಬೇಕಿದ್ರೆ ರ್ಯಾಂಕ್ಸ್ ಬೇರೆ ಇರುತ್ತೆ, ENC ಬೇಕಿದ್ರೆ ರ್ಯಾಂಕ್ ಬೇರೆ ಇರುತ್ತೆ, E&E ಬೇಕಂದ್ರೆ ರ್ಯಾಂಕ್ ಬೇರೆ ಇರುತ್ತೆ, CS IT ಬೇಕಂದ್ರೆ ಅವೆಲ್ಲ ರ್ಯಾಂಕ್ಸ್ ಬೇರೆ ಇರುತ್ತೆ. ಸೊ ಅದಕ್ಕೆ ಇನ್ ಕೇಸ್ ಅಜ್ಮಾಸಾಗಿ ಹೇಳೋದು ನಾನಿದು, ಓಕೆ? ಸೊ ಅಜ್ಮಾಸಾಗಿ ಎದಕ್ಕೆ ಹೇಳ್ತಿದ್ದೇನೆ ಅಂದ್ರೆ ನಿಮಗೊಂದು ಐಡಿಯಾ ಗೊತ್ತಾಗ್ಲಿ ಎಷ್ಟು ಮಾರ್ಕ್ಸ್ ಬಿದ್ರೆ ನಿಮ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅನ್ನೋದು, ಆಯ್ತಾ? ಸೊ ನೆಕ್ಸ್ಟ್ ಈಗ ಎಕ್ಸಾಂಪಲ್ 120 to 139, ಓಕೆ 120 to 139 ಮಾರ್ಕ್ಸ್ ಬಿದ್ರೆ ಯಾವ ರ್ಯಾಂಕ್ ಬರುತ್ತೆ? 3000 to 8000 ರ್ಯಾಂಕು, ಆಯ್ತಾ? 3000 to 8000 ರ್ಯಾಂಕ್ ಇಸ್ ಆಲ್ಸೋ ನಾಟ್ ಬ್ಯಾಡ್ ಗೈಸ್. ಅದ್ರಲ್ಲಿನೂ ಚಲೋ ಕಾಲೇಜ್ ಸಿಗುತ್ತೆ ನಿಮಗೆ, ಓಕೆ? ಸೊ ಮಿಡ್ ಟೈರ್ ಕಾಲೇಜಸ್ ವಿಲ್ ಗೆಟ್ ಲೈಕ್ BVB ವಿಚ್ ಇಸ್ ದೇರ್ ಇನ್ ದ ಹುಬ್ಬಳ್ಳಿ. ಸೊ ಈ ಎಲ್ಲ ಕಾಲೇಜಸ್, KLE ವಿಚ್ ಇಸ್ ದೇರ್ ಇನ್ ದ ಬೆಳಗಾವಿ. ಸೊ ದಿಸ್ ಆಲ್ ಕಾಲೇಜಸ್ ಯು ಮೈಟ್ ಗೆಟ್ ಇಟ್, ಆಯ್ತಾ? ನೆಕ್ಸ್ಟ್ ಇನ್ ಕೇಸ್ 100 to 119 ಮಾರ್ಕ್ಸ್ ಬಿದ್ರಪ್ಪ KCET ನಲ್ಲಿ, ಓಕೆ? ಸೊ ಯಾವ ತರ ರ್ಯಾಂಕ್ ಬರುತ್ತೆ? 8000 to 15000 ರ್ಯಾಂಕಿಂಗ್ ಇಸ್ ಯೋರ್ ಥಿಂಗ್, ರೈಟ್? ಸೊ ಅವಾಗ ಲೋವರ್ ಟೈರ್ ಕಾಲೇಜಸ್ ಸಿಗುತ್ತೆ. ಲೋವರ್ ಟೈರ್ಸ್ ಕಾಲೇಜಸ್ ಅಂದ್ರೂ ಬಹಳ ಚಲೋ ಕಾಲೇಜಸ್ ಇದೆ, ಇದೇನು ಯಾವ್ದು ಸಾಧಾರಣ ಕಾಲೇಜಸ್ ಇಲ್ಲ. ಲೋವರ್ ಕಾಲೇಜಸ್ 15,000 ತರ ಎಷ್ಟು ರ್ಯಾಂಕ್ ಬರುತ್ತಲ್ಲ, ಎಲ್ಲ ಚಲೋ ಕಾಲೇಜಸ್ ಸಿಗುತ್ತೆ. ಬಟ್ ನಿಮ್ KCET ಹೇಗಿರುತ್ತೆ? ರೌಂಡ್ 1, ರೌಂಡ್ 2, ರೌಂಡ್ 3 ಹಾಗಿರುತ್ತೆ. ಸೊ ಆ ರೌಂಡ್ 1, ರೌಂಡ್ 2, ರೌಂಡ್ 3 ನಲ್ಲಿ ನೀವು ಯಾವ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ತಾರಲ್ಲ ಅದ್ರ ಪ್ರಕಾರನೇ ರ್ಯಾಂಕ್ಸ್ ಅನ್ನ ಚೇಂಜ್ ಮಾಡ್ಕೊಂತ ಹೋಗುತ್ತೆ. ಮೀನ್ಸ್ ಕಟ್ ಆಫ್ ವಿಲ್ ಬಿ ಚೇಂಜ್ಡ್, ಓಕೆ? ಕಟ್ ಆಫ್ ವಿಲ್ ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದಟ್. Clear? So now roadmap to understand what you people can do it from November, December, January, February and March. ಸೊ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ, ಏನ್ ನೀವು ತಲೆಯಲ್ಲಿ ಇಟ್ಕೋಬೇಕು. ನಿಮಗೀಗ ಹೇಳಿದೆ ನಾನು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್, ಎಷ್ಟು ರ್ಯಾಂಕ್ ಬರಬಹುದು ಅನ್ನೋದು. ಮತ್ತೆ ನಿಮಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ ರ್ಯಾಂಕ್ ಇಂಪಾರ್ಟೆಂಟ್ ಅನ್ನೋದು ಯಾಕೆ ಕ್ಲಾರಿಟಿ ಒಂದು ಸೆಂಟೆನ್ಸ್ ಕೊಟ್ಟೆ, ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟೆ. ಈಗ ನೀವು ಏನ್ ಮಾಡಬಹುದು, ಈಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ನಲ್ಲಿ ನನಗೆ ಗೊತ್ತು ಎಲ್ಲರಿಗೂ ಏನ್ ಟೆನ್ಷನ್ ಇರುತ್ತೆ, ಮ್ಯಾಮ್ 50-50 ಇದೆ, 50% ನಮಗೆ ಥಿಯರಿನಲ್ಲಿನೂ ಮಾಡಬೇಕು, 50% KCET ನಲ್ಲೂ ಮಾಡಬೇಕು. ಯಾವುದಪ್ಪ ನೀವು 2 50-50 ಮಾಡಬೇಕು. ಬಟ್ ನೀವು ಒಂದು ಬರೀತೀರಾ, ಏನು ಆ 50% ಏನು ಓದ್ತಿರಲ್ಲ ಥಿಯರಿ, ಅದೇ ಇಂಪಾರ್ಟೆಂಟ್ ಇರೋದು KCET ನಲ್ಲಿ. ಸೊ ನೀವು ಏನ್ 50% ಎಫರ್ಟ್ಸ್ ಹಾಕ್ತಾರಲ್ಲ ಥಿಯರಿನಲ್ಲಿ, ಅದೆಲ್ಲ ಏನ್ ಬೇಸಿಕ್ ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯಾರಿಟಿ ಆದ್ರೆ ನಿಮಗ್ ಆರಾಮಾಗಿ KCET ನಲ್ಲಿ ರ್ಯಾಂಕ್ ತರೋದು ಈಸಿ ಆಗಿ ಹೋಗುತ್ತೆ. ತಗೊಳ್ಳಿ, ಒಂದು PYQ ಏನೋ ಸಾಲ್ವ್ ಮಾಡ್ತಿದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಆಯ್ತಾ? ಈಗ ಒಂದು ಸೊಲ್ಯೂಷನ್ ನಲ್ಲಿ ನರ್ಸ್ ಇಕ್ವೇಶನ್, ಇಲ್ಲಾಂದ್ರೆ ಒಂದು ನರ್ಸ್ ಇಕ್ವೇಶನ್ ನಲ್ಲಿ ಒಂದು ಕ್ವಶನ್ ಬಂತಪ್ಪ, ಆ ನರ್ಸ್ ಇಕ್ವೇಶನ್ ಕ್ವಶನ್ ಸಾಲ್ವ್ ಮಾಡ್ತಾ ಮುಂದೆ ನಿಮ್ ಚಾಪ್ಟರ್ ಏನಿದೆ
ನರ್ವ್ಸ್ ಇಕ್ವೇಶನ್ ಅಂದ್ರೆ ಏನು, ಆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದ್ರೆ ಹೇಗೆ PYQs ಮಾಡ್ತಾರಾ. ಸೊ ಅದಕ್ಕೆ 50% ಥಿಯರಿ ಇದೆ, 50% KCET ರ್ಯಾಂಕ್ ಇದೆ. ಸೊ ಅದಕ್ಕೆ ಎರಡು ಈಕ್ವಲಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಯ್ತಾ. ಸೊ ನವೆಂಬರ್ ನಲ್ಲಿ ಏನ್ ಮಾಡ್ಕೋಬಹುದು, ಸೊ ನವೆಂಬರ್ ಡಿಸೆಂಬರ್ ನಲ್ಲಿ ಫೌಂಡೇಶನ್ ಅಂಡ್ ದ ರಿವಿಷನ್ ಯು ಪೀಪಲ್ ಕ್ಯಾನ್ ಪ್ರಾಕ್ಟಿಸ್ ಇಟ್. ನನಗೆ ಗೊತ್ತು ನವೆಂಬರ್ ಡಿಸೆಂಬರ್ ನಲ್ಲಿ ಎಲ್ಲ ಟಾಪಿಕ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, ಲೈಕ್ ಎಕ್ಸಾಂಪಲ್ ಈಗ ಮಿಡ್ ಟರ್ಮ್ ಮುಗಿತು, ದಿವಾಲಿ ಮುಗಿಸ್ತಾರ, ದೀಪಾವಳಿ ವೇಸ್ಟ್ ಆಗುತ್ತೆ ಒಂದ್ ವಾರ. ದೀಪಾವಳಿ ಆದ ತಕ್ಷಣ ಏನ್ ವಾರ ಸ್ಟಾರ್ಟ್ ಆಗುತ್ತಲ್ಲ, ಅವಾಗಿಂದ ಯಾವ್ಯಾವ ಟಾಪಿಕ್ ನೀವು ಮಿಡ್ ಟರ್ಮ್ಸ್ ಬಿಟ್ಟು ಯಾವ್ಯಾವ ಟಾಪಿಕ್ಸ್ ಉಳಿದಿದೆ ಅಲ್ಲ ಅವನ್ನೆಲ್ಲ ಟಾಪಿಕ್ಸ್ ಅನ್ನ ಮುಗಿಸ್ಬಿಡಿ ಆಯ್ತಾ. ನವೆಂಬರ್ ಡಿಸೆಂಬರ್ ಫುಲ್ ಥಿಯರಿ ಪರ್ಫೆಕ್ಟ್ ಆಗ್ಬಿಡಿ ಆಯ್ತಾ. ನೆಕ್ಸ್ಟ್ ಜನವರಿಲಿ ಏನ್ ಮಾಡ್ಬೋದು, ಪ್ರಾಕ್ಟಿಸ್ ಅಂಡ್ ದ ಮಾಕ್ ಟೆಸ್ಟ್. ಯು ಪೀಪಲ್ ಕ್ಯಾನ್ ಪ್ರಾಕ್ಟಿಸ್ ಲೈಕ್ ಎನಿಥಿಂಗ್. ಎಷ್ಟು PYQs ಇದೆ ಅಲ್ಲ, MTG ಫುಲ್ ಬುಕ್ ಮುಗಿಸಿದ್ರು ನೀವು ಆರಾಮಾಗಿ 1 to 500 ರ್ಯಾಂಕ್ ಅಲ್ಲಿ ಬರ್ಬೋದು ಆಯ್ತಾ. ನೆಕ್ಸ್ಟ್ ಫೆಬ್ರವರಿನಲ್ಲಿ ಸ್ಪೀಡ್ ಅಂಡ್ ಅಕ್ಯುರೇಸಿ. ಲೈಕ್ ಎಕ್ಸಾಂಪಲ್ ನೀವು ಪ್ರಾಕ್ಟಿಸ್ ಮಾಕ್ ಟೆಸ್ಟ್ ನಲ್ಲಿ ಮಾಡ್ತಿರ್ತಾರಲ್ಲ ಜನವರಿನಲ್ಲಿ, ನಿಮಗೆ ಟೈಮ್ ತಗೊಳುತ್ತೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ, 10 ನಿಮಿಷ 15 ನಿಮಿಷ ಒಂದೊಂದ್ಸಲ, ಇಫ್ ಇನ್ ಕೇಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಇದ್ರೆ. ಸೊ ಅದರ ಸಲುವಾಗಿ ಆ ಟೈಮ್ ಮತ್ತೆ ಅಕ್ಯುರೇಸಿ ಫೆಬ್ರವರಿನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆಯ್ತಾ. ಸೊ ಮಾರ್ಚ್ ನಲ್ಲಿ ಫೈನಲ್ ರಿವಿಷನ್ ಅಂಡ್ ದ ಡೌಟ್ ಕ್ಲಿಯರಿಂಗ್ ಸೆಷನ್. ಲೈಕ್ ಏನು 3 hours ತಗೋತಾರ, ಅದನ್ನ ಕೊಂದು ಸಾಲ್ವ್ ಮಾಡ್ತಾರ, ಅದ್ರಲ್ಲಿ ನೀವು ಎಲ್ಲಿ ಸ್ಟಕ್ ಆಗ್ತಿದಾರಲ್ಲ, ಏನ್ ಆಗ್ತಿದೆ ಅಲ್ಲ ಅದನ್ನ ಕ್ಲಾರಿಟಿ ಮಾಡ್ಕೋಬೇಕು ಮಾರ್ಚ್ ನಲ್ಲಿ ತಿಳಿತಾ. ಸೊ ಈ ತರ ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಕ್ಲಿಕ್ ಬಿಟ್ ಆಗ್ಬೋದು KCET ನಲ್ಲಿ ಆಯ್ತಾ. ಸೊ ನಾವು ಕಾನ್ಸೆಪ್ಷನಲ್ ಕ್ಲಾರಿಟಿ ಅಂದ್ರೆ ಫೋಕಸ್ ಆನ್ ದ ಫಸ್ಟ್ ಪ್ರಿನ್ಸಿಪಲ್ ಇನ್ ಆಲ್ ದ ಸಬ್ಜೆಕ್ಟ್, ಹೈ ವೇಟೇಜ್ ಟಾಪಿಕ್ಸ್. ಹೈ ವೇಟೇಜ್ ಟಾಪಿಕ್ಸ್ ಅಂದ್ರೆ ಏನಪ್ಪ, ಲೈಕ್ ಎಕ್ಸಾಂಪಲ್ ಫಿಸಿಕ್ಸ್ ನಲ್ಲಿ ಮೆಕ್ಯಾನಿಸಮ್ಸ್ ಅಂಡ್ ಎಲೆಕ್ಟ್ರೋ ಕೆಮಿಸ್ಟ್ರಿ, ಇವು ಎರಡು ಚಾಪ್ಟರ್ಸ್ ಅನ್ನ ಚೆನ್ನಾಗಿ ಓದಿ ಓಕೆ. ಲೈಕ್ ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ಸ್, ಮ್ಯಾಥ್ಸ್ ನಲ್ಲಿ ಅಲ್ಜಬ್ರಾ, ಕ್ಯಾಲ್ಕುಲಸ್, ಕೋಆರ್ಡಿನೇಟ್, ಜಾಮೆಟ್ರಿ, ಆಲ್ ದೋಸ್ ಚಾಪ್ಟರ್ಸ್ ಯು ಪೀಪಲ್ ಕ್ಯಾನ್ ರೆಫರ್ ಇಟ್. ನಾನು ಜಸ್ಟ್ ಒಂದು ಹೈ ವೇಟೇಜ್ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೇನೆ. ನನಗಂತೂ ಕೆಮಿಸ್ಟ್ರಿ ಅಷ್ಟೇ ಗೊತ್ತಿರೋದು ಜಾಸ್ತಿ, ಬಟ್ ನಿಮಗೆ ಏನು ಹೇಳೋದಂದ್ರೆ ಯಾವ್ಯಾವ ಹೈ ವೇಟೇಜ್ ಅನ್ನೋದು ನಿಮ್ಗೆ ಎಲ್ಲ ಯೂಟ್ಯೂಬ್ನಲ್ಲಿ ಫುಲ್ ಸಿಗುತ್ತೆ ತಿಳಿತಾ. ಎಲ್ಲರೂ ಹೇಳಿರ್ತಾರೆ ಯಾವ್ದು ಹೈ ವೇಟೇಜ್ ಇದೆ, ಇದನ್ನ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಎಲ್ಲ ಕಡೆ ಇನ್ಫಾರ್ಮೇಶನ್ ಇದೆ. ನಾನು ಕೂಡ ಒಂದು ಮಾಡಿದ್ದೇನೆ ಆಲ್ರೆಡಿ, ನಿಮಗೆ ಬೇಕಂದ್ರೆ ವೇದಾಂತ ಕರ್ನಾಟಕದಲ್ಲಿ ಇದೆ. ಸೊ ಇನ್ ಕೇಸ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೈ ವೇಟೇಜ್ ಚಾಪ್ಟರ್ಸ್ ಅನ್ನ ಫಸ್ಟ್ PU ಸೆಕೆಂಡ್ PUs ಕಂಪ್ಲೀಟ್ ಮಾಡಬೇಕು ಆಯ್ತಾ. ಸೊ ನೆಕ್ಸ್ಟ್ ಇನ್ ಜನವರಿನಲ್ಲಿ ಏನ್ ಮಾಡ್ಬೋದು, ಬಿಗಿನ್ ರೆಗ್ಯುಲರ್ ಮಾಕ್ ಟೆಸ್ಟ್. ಲೈಕ್ at least 1 to 2 per week is very important. Okay, 1 to 2 per week ಮಾಡಿದ್ರೆ ನಿಮಗೆ it will be like what, you will have a reality check. Okay, reality check ಏನಾಗುತ್ತೆ ಅಂದ್ರೆ ನಿಮಗೆ ನೀವು ಯಾವ ಲೆವೆಲ್ ನಲ್ಲಿ ಇದ್ದೀರಾ. ಸೊ ನಾ ಇನ್ನ ಎಷ್ಟು ಓದ್ಬೇಕಪ್ಪ, ನನಗೆ ಯಾಕೆ ಈ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರ್ತಿಲ್ಲ. ಸೊ ಆ ಲೆವೆಲ್ ನಿಮಗೆ ಗೊತ್ತಾದ್ರೆ ನಿಮಗೆ ರಿಯಾಲಿಟಿ ಆಗುತ್ತೆ, ಓಕೆ ನಾ ಇನ್ನ ಹಿಂದೆ ಬಾಳ್ದೇನೆ, ನಾ ಏನ ಕೂತ್ ಓದ್ಬೇಕು. ಸೊ ಈ ರಿಯಾಲಿಟಿ ಚೆಕ್ ಯಾವಾಗ್ಲೂ ಆಗ್ಬೇಕು. ಆ ರಿಯಾಲಿಟಿ ಚೆಕ್ ಯಾವಾಗ ಆಗುತ್ತೆ, ಯಾವಾಗ ಕುಂತ್ ನೀವು PYQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ ಆವಾಗ ಆಯ್ತಾ. ಸೊ ನೆಕ್ಸ್ಟ್ ಇನ್ ಫೆಬ್ರವರಿನಲ್ಲಿ ಹೇಳಿದೆ ನಿಮಗೆ ಆಲ್ರೆಡಿ ನಾನು, ಸಾಲ್ವ್ ಕ್ವಶನ್ಸ್ ವಿತ್ ಇನ್ ದ ಟೈಮ್ ಲಿಮಿಟ್, ಲೈಕ್ ಫೋಕಸ್ ಆನ್ ದ ಟ್ರಿಕಿ ಅಂಡ್ ದ ಹೈ ವೇಟೇಜ್ ಕ್ವಶನ್ಸ್ ಅಂಡ್ ಸ್ಟ್ರೆಂಥನ್ ದ ಶಾರ್ಟ್ ಕಟ್ ಮೆಥಡ್ಸ್ ಅಂಡ್ ಫಾರ್ಮುಲಾಸ್. ಲೈಕ್ ವಾವ್, ಸೊ ನಾ ಹೇಳಿದೆ ನಿಮಗೆ ಜನವರಿನಲ್ಲಿ ಕುಂತು ನೀವು ಸಾಲ್ವ್ ಮಾಡ್ತೀರಾ PYQs ರೈಟ್, ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಸೊ ಅಲ್ಲಿ ಟೈಮ್ ಜಾಸ್ತಿ ತಗೋತೀರಾ ನೀವು ಓಕೆ. ಬಟ್ ಫೆಬ್ರವರಿನಲ್ಲಿ ನೀವು ಟೈಮ್ ಲಿಮಿಟ್ ಇಟ್ಕೊಂಡು ಸಾಲ್ವ್ ಮಾಡಬೇಕು, ಸೊ ದಟ್ ಹೋಲ್ ಪೇಪರ್ ಯು ಕ್ಯಾನ್ ಅಟೆಂಪ್ಟ್. ಬಿಕಾಸ್ KCET ನಲ್ಲಿ ನೆಗೆಟಿವ್ ಮಾರ್ಕ್ಸಿಂಗ್ ಇಲ್ಲಪ್ಪ, ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಬರ್ಬೇಕು. ಸೊ ಎಲ್ಲ ಕ್ವಶನ್ಸ್ ಟಚ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ರಿಗ್ರೆಟ್ ಆಗುತ್ತೆ. ಆಮೇಲೆ ಒಂದೇ ಸಲ ಬರೋದಪ್ಪ ಪೇಪರ್, 2-3 ಸಲ ಬರೀಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಮಾರ್ಚ್ ನಲ್ಲಿ ಫೈನಲ್ ರಿವಿಷನ್ ಅಂಡ್ ದ ಡೌಟ್ ಕ್ಲಿಯರಿಂಗ್, ಲೈಕ್ ಕ್ವಿಕ್ ರಿವಿಷನ್ ಆಫ್ ದ ನೋಟ್ಸ್ ಅಂಡ್ ಫಾರ್ಮುಲಾ ಶೀಟ್ಸ್, clear last minute doubts with the teacher and the peers. Like same example, ಎಷ್ಟು ಕನ್ಸಿಸ್ಟೆನ್ಸಿ ಆಗಿ ನೀವು ಫ್ರೆಂಡ್ಸ್ ಅನ್ನ ಕೇಳ್ತಿರಲ್ಲ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಸಿ ನಾವೀಗ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದಾರ, ನಿಮಗೆ ತಿಳಿದಿಲ್ಲ ಆ ಪ್ರಾಬ್ಲಮ್, ಬಟ್ ಆಮೇಲೆ ನೀವು ಹೋಗಿ ಫ್ರೆಂಡ್ಸ್ ಅನ್ನು ಕೇಳ್ತಾರ, ಆ ಫ್ರೆಂಡ್ ಗೊತ್ತಿರುತ್ತೆ, ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮಗೆ. ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಿಮಗೆ ಕ್ಲಿಯರ್ ಆಗುತ್ತೆ, ಅದು ನೆನಪುಳಿಯುತ್ತೆ ನಿಮಗೆ. ಸೊ ಈ ಟ್ರಿಕ್ಸ್ ಅನ್ನ ಪ್ಲೀಸ್ ಮರೀಲಿಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಆರ್ ದ ಬೆಸ್ಟ್ ಥಿಂಗ್ಸ್ ಟು ಡಿಸ್ಕಸ್ ಆ್ಯಂಡ್ ಸ್ಟಡಿ. ಗ್ರೂಪ್ ಸ್ಟಡಿ ಬಹಳ ಇಂಪಾರ್ಟೆಂಟು. ಆ್ಯಕ್ಚುಲಿ ಸ್ವಲ್ಪ ಮಂದಿ ಹೇಳ್ತಾರೆ ಗ್ರೂಪ್ ಸ್ಟಡಿಯಿಂದ ಭಾಳ ಡೈವರ್ಷನ್ ಆಗುತ್ತೆ ಮೈಂಡ್ ಅಂತ, ಬಟ್ ರಿಯಲಿ ಐ ವಿಲ್ ಗಿವ್ ಒನ್ ಪ್ಲಸ್ ಪಾಯಿಂಟ್ ಇಸ್ ಗ್ರೂಪ್ ಸ್ಟಡಿ ಇಸ್ ಅ ಬೆಸ್ಟ್ ಥಿಂಗ್ ಟು ಡೂ ಆ್ಯಕ್ಚುಲಿ. ಓಕೆ, ಗ್ರೂಪ್ ಸ್ಟಡಿ ಮಾಡೋದ್ರಿಂದ ನಿಮಗೆ ಕ್ಲಾರಿಟಿ ಇರುತ್ತೆ. ಒಂದು ಟಾಪಿಕ್ ಯಾವುದೋ ತಿಳಿಲಿಲ್ಲ, ಅವ್ನು ಹೆಲ್ಪ್ ಮಾಡ್ತಾನೆ, ಇವಳು ಹೆಲ್ಪ್ ಮಾಡ್ತಾಳೆ, ಹೆಲ್ಪ್ ಇಂದ ನಿಮ್ದು ಮೈಂಡ್ ಡೈವರ್ಟ್ ಆಗಲ್ಲ. ಸೊ ಅದನ್ನ ನೀವು ಗ್ರೂಪ್ ಸ್ಟಡಿಯನ್ನು ನೀವು ಯೂಸ್ ಮಾಡ್ಕೋ ರೀತಿ ಸರಿ ಇರಬೇಕು ಅಷ್ಟೇ ಆಯ್ತಾ. ಸೊ ದಿಸ್ ಆಲ್ ಆರ್ ದ ಥಿಂಗ್ಸ್ ವಿಚ್ ಐ actually wanted to tell you people in this video. ಸೊ ಈಗ ಏನು ಟಾರ್ಗೆಟ್ ಇಟ್ಕೋಬೇಕು, ಯಾವ ಕಾಲೇಜ್ ಬೇಕು, ಎಷ್ಟು ರ್ಯಾಂಕ್ ಬೇಕು, ಎಷ್ಟು ಮಾರ್ಕ್ಸ್ ಬೇಕು, ಹೋಗಿ ಬೋರ್ಡ್ ಮೇಲೆ ಇಲ್ಲಾಂದ್ರೆ ನಿಮ್ಮ ಬೆಡ್ ಮೇಲೆ ಮುಂದೆ ಹಚ್ಚಬೇಡಿ ಅದನ್ನ. ಸೊ ಯಾವಾಗಲೂ ಎದ್ದ ತಕ್ಷಣ ಅದು ಕಾಣ್ಬೇಕು ನೋಡಿ. ಸೊ ಕಾಣ್ಬಿಟ್ರೆ ನಿಮಗೂ ರ್ಯಾಂಕ್ ಬರಲಿಕ್ಕೆ ಈಸಿ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ವೆರಿ ನ್ಯೂ ಟು ದ ಚಾನಲ್, subscribe to the channel and don't forget to hit the like button. Till then, see you everyone and all the best for your preparation for the KCET.